ಎಲ್ಲರಿಗೂ ನನ್ನ ನಮಸ್ಕಾರಗಳು. ತ್ರಿಕೋನಮಿತಿಯ ಅನ್ವಯಗಳ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತೆ 10ನೇ ತರಗತಿ ಗಣಿತದಲ್ಲಿ ಬರುವಂತಹ ಅಪ್ಲೈಡ್ ಕ್ವಶನ್ಗಳನ್ನು ಈ ಘಟಕದಲ್ಲಿ ನಾನು ಮತ್ತೊಂದು ಪ್ರಶ್ನೆಗೆ ಪರಿಹಾರವನ್ನು ನೀಡ್ತಾ ಇದ್ದೇನೆ. ಆ ಪ್ರಶ್ನೆಯನ್ನು ಮೊದಲಿಗೆ ನೋಡೋಣ. ಈ ಕಡೆ ಅದರ ಚಿತ್ರವನ್ನು ಕೂಡ ಕೊಟ್ಟಿರ್ತಾರೆ. 1.2 ಮೀಟರ್ ಎತ್ತರದ ಹುಡುಗಿಯು, ಅಂದರೆ 1.2 ಮೀಟರ್ ಎತ್ತರ ಇರುವಂತ ಒಂದು ಹುಡುಗಿ ಇದ್ದಾಳೆ. ನೆಲದಿಂದ 88.2 ಮೀಟರ್, ಅಂದ್ರೆ ಹುಡುಗಿ 1.2 ಮೀಟರ್ ಎತ್ತರವಾಗಿದ್ದಾಳೆ. ನೆಲದ ಮೇಲೆ ಹುಡುಗಿ ನಿಂತಿದ್ದಾಳೆ. ನೆಲದಿಂದ 88.2 ಮೀಟರ್ ಎತ್ತರದಲ್ಲಿ ಒಂದು ಬಲೂನ್ ಕ್ಷಿತಿಜ ರೇಖೆಗೆ ಸಮಾಂತರವಾಗಿ ಗಾಳಿಯಲ್ಲಿ ತೇಲುತ್ತಿರುವುದನ್ನ ಗುರುತಿಸುತ್ತಾಳೆ. ಆ ಹುಡುಗಿ ಇಲ್ಲಿ ನಿಂತು ಅದು ಏನ್ ಮಾಡ್ತಾ ಇದ್ದಾಳೆ, ಆ ಒಂದು ಬಲೂನ್ ಅನ್ನ ನೋಡ್ತಾ ಇದ್ದಾಳೆ. ಆ ನೆಲದಿಂದ ಆಕೆ 1.2 ಮೀಟರ್ ಎತ್ತರದಲ್ಲಿದೆ. ಅಂದ್ರೆ ಆ ಹುಡುಗಿಯ ಎತ್ತರ 1.2 ಮೀಟರ್, ಬಲೂನು ನೆಲದಿಂದ 88.2 ಮೀಟರ್. ಒಂದು ಸಮಯದಲ್ಲಿ ಹುಡುಗಿಯ ಕಣ್ಣಿನಿಂದ ಈ ಬಲೂನಿಗೆ ಉಂಟಾದ ಉನ್ನತ ಕೋನ 60 ಡಿಗ್ರಿ. ಮೊದಲಿಗೆ ನೋಡಿದಾಗ ಈ ಹುಡುಗಿಯ ಕಣ್ಣಿನಿಂದ ಉಂಟಾಗಿರ್ತಕ್ಕಂಥ ಕೋನ ಮೊದಲಿಗೆ ಎಷ್ಟು ಡಿಗ್ರಿ ಇತ್ತು? 60 ಡಿಗ್ರಿ ಏನಾಯ್ತು. ನಂತರ ಸ್ವಲ್ಪ ಸಮಯದ ನಂತರ ಉನ್ನತ ಕೋನ ಏನಾಯ್ತು? 30 ಡಿಗ್ರಿಯನ್ನ ಆಯ್ತು ಅಂತ. ಅಂದ್ರೆ ಮೊದಲು ಬಲೂನ್ ಇಲ್ಲಿತ್ತು ಸ್ಟಾರ್ಟಿಂಗ್ ದಲ್ಲಿ, ನಂತರ ಬಲೂನ್ ಇಲ್ಲಿ ಬಂತು ಅಂತ ಅರ್ಥ. ಅಂದ್ರೆ ಇಲ್ಲಿ ಬಲೂನ್ ಅನ್ನ ಹುಡುಗಿಯು ತನ್ನ ಕಣ್ಣಿನಿಂದ ನೋಡಿದಾಗ ಬಲೂನ್ ಇಲ್ಲಿತ್ತು, ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎಷ್ಟು ಡಿಗ್ರಿ ಇದೆ? 60 ಡಿಗ್ರಿ. ನಂತರ ಸ್ವಲ್ಪ ಸಮಯದ ನಂತರ ಬಲೂನ್ ಕ್ಷಿತಿಜವಾಗಿ ಅಂದ್ರೆ ಸಮಾಂತರವಾಗಿ ಅದೇ ರೇಖೆಯಲ್ಲಿ ಮುಂದೆ ಹೋಯ್ತು. ಅಲ್ಲಿ ನೋಡಿದಾಗ ಉಂಟಾಗಿರುವ ಕೋನ 30 ಡಿಗ್ರಿ ಅಂತಕ್ಕಂಥದ್ದು. ಹಾಗಾದ್ರೆ ಆ ಸಮಯದ ಅಂತರದಲ್ಲಿ ಬಲೂನ್ ಚಲಿಸಿದ ದೂರ, ಅಂದ್ರೆ ಈ ಸಮಯದ ಅಂತರದಲ್ಲಿ ಇಲ್ಲಿಂದ ಇಲ್ಲಿಗೆ ಬಲೂನ್ ಚಲಿಸಿರ್ತಕ್ಕಂಥ ದೂರವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲೊಂದು ಸ್ವಲ್ಪ ನಾನು ಮಾಡ್ಕೊಂಡಿದ್ದೇನೆ, ಬೆಲೆಗಳನ್ನ ಸರಿ ಮಾಡ್ಕೊಂಡಿದ್ದೇನೆ. ಎಬಿ ಅಂದ್ರೆ ಎಬಿಯ ಉದ್ದ, ಅಂದ್ರೆ ಎಲಿಂದ ಬಿಗೆ ಇಲ್ಲಿ ತರ ಇರ್ತಕ್ಕಂಥ ಉದ್ದ, ಅಂದ್ರೆ ಹುಡುಗಿಯ ಕಣ್ಣಿನ ದೃಷ್ಟಿಯಿಂದ, ಅಂದ್ರೆ ಕಣ್ಣಿನಿಂದ ನೋಡಿರ್ತಕ್ಕಂಥ ಉನ್ನತ ಕೋನಗಳವಲ್ಲ, ಅದಕ್ಕೆ ಇದು ಹುಡುಗಿಯ ಎತ್ತರ, ಇದು ಹುಡುಗಿಯ ಎತ್ತರ 1.2 ಮೀಟರ್. ಈಗ ನಮಗೆ ತ್ರಿಭುಜ ಇಲ್ಲಿಂದ ಮಾತ್ರ ಉಂಟಾಗ್ತಾ ಇದೆ, ಕೆಳಗಿನ ಪಾದ ತೋಡ ತ್ರಿಭುಜ ಉಂಟಾಗ್ತಾ ಇಲ್ಲ. ಹಾಗಾಗಿ ಈ ಹುಡುಗಿಯ ಎತ್ತರವನ್ನ ಮೈನಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಎ ಬಿಯ ಉದ್ದ, ಒಟ್ಟು ಉದ್ದ 88.2ರಲ್ಲಿ 1.2 ಅನ್ನ ಕಳೆಯಲಾಗಿದೆ. ಅಂದ್ರೆ ಎ ಬಿ ಅಂದ್ರೆ ಒಟ್ಟು ಉದ್ದ ಇಸ್ ಈಕ್ವಲ್ ಟು ಎ ಜಿ ಅಂದ್ರೆ ಒಟ್ಟು ನೆಲದಿಂದ ಬಲೂನಿಗೆ ಇರುವಂತಹ ಎತ್ತರ. ಇಲ್ಲಿ ಆದ್ರೂ ಇರಬಹುದು ಅಥವಾ ಅಲ್ಲಿ ಆದ್ರೂ ಇರಬಹುದು, ಸೇಮ್. ಎ ಜಿ ಮೈನಸ್ ಬಿಜಿ, ಬಿಜಿ ಅಂದ್ರೆ ಆ ಹುಡುಗಿ ಎತ್ತರವನ್ನ ಕಳೆದಾಗ ನಮ್ಗೆ ಎಷ್ಟು ಬಂತು? 87 ಮೀಟರ್. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಎತ್ತರ ನಮ್ಗೆ ಎಷ್ಟು ಬಂತು? 87 ಮೀಟರ್ ಅನ್ನುವಂತ ಉತ್ತರವನ್ನ ಬಂತು. ಈಗ ಅದನ್ನ ಇಲ್ಲಿ ಬರ್ಕೊಳ್ಳೋಣ. ಆ 87 ಮೀಟರ್ ಅನ್ನುವಂಥದ್ದು 87 ಅದಕ್ಕಿದೆ, ಎ ಬಿ ಇದೆ, ಸಿ ಡಿಯ ಉದ್ದನೂ ಅಷ್ಟೇ ಇದೆ, ಅದೇ ರೀತಿ ಎ ಬಿಯ ಉದ್ದನೂ ಎಷ್ಟಿದೆ? 87 ಮೀಟರ್. ಹೆಂಗ ಅಂತಕ್ಕಂಥ ಇಲ್ಲಿ ಬರ್ದೀನಿ, ಅದನ್ನೇ ಒಂದ್ಸಲ ಬರ್ಕೊಳ್ಬೇಕು. ಇಲ್ಲಿ 87 ಮೀಟರ್ ಆಯ್ತು. ನೆಕ್ಸ್ಟ್ ಇ ಎಫ್ ಮತ್ತು ಬಿಜಿ. ಇ ಎಫ್ ಅಂದ್ರೆ ಹುಡುಗಿಯ ಎತ್ತರ ಮತ್ತು ಬಿಜಿ ಕೂಡ ಸೇಮ್ ಇದೆ. ಇದು ಎಷ್ಟಿದೆ? 1.2 ಮೀಟರ್ ಅಂತಕ್ಕಂಥ ಇದೆ. ಇಷ್ಟ ಆಗಿದೆ. ಈಗ ಇಲ್ಲಿ ಏನ್ ಮಾಡ್ಬೇಕಾಗಿದೆ, ನಾವು ಬಲೂನ್ ಚಲಿಸಿರ್ತಕ್ಕಂಥ ದೂರ ಮೊದಲು ಇಲ್ಲಿತ್ತು, ಇಲ್ಲಿಗೆ ಬಂತು. ಯಾಕಂದ್ರೆ ಫಸ್ಟ್ ಈಗ 60 ಡಿಗ್ರಿ ಕೋನ ಆಗಿದೆ, ಆಮೇಲೆ 30 ಅಂದ್ರೆ ಇಲ್ಲಿಂದ ಇಲ್ಲಿ ಹೋಯ್ತು. ಈಗ ನಾವು ಈ ಎರಡೂ ಬಲೂನ್ಗಳ ನಡುವಿನ ಅಂದ್ರೆ ಈಸು ಎಷ್ಟು ಅಂತ ಕಂಡುಹಿಡಿಬೇಕಾದ್ರೆ ಬಿಡಿಯ ಉದ್ದವನ್ನ ಕಂಡುಹಿಡಿಬೇಕು. ಈಗ ನಾವು ಬಿಡಿ ಉದ್ದವನ್ನ ಕಂಡುಹಿಡಿಯುವಾಗ ಈ ತ್ರಿಭುಜವನ್ನ ತೆಗೆದುಕೊಂಡಿದ್ದೇವೆ ಅನ್ಕೊಳ್ಳೋಣ. ಈಗ ತ್ರಿಭುಜ, ಈ ಒಂದು ತ್ರಿಕೋನಮಿತಿ ಅನ್ವಯಗಳಲ್ಲಿ ಲಂಬಕೋನ ತ್ರಿಭುಜಗಳನ್ನು ತೆಗೆದುಕೊಂಡು ತ್ರಿಕೋನಮಿತಿಯ ಏನಿರ್ತಾವಲ್ಲ ಅವು ಸೈನು, ಕಾಸು, ಟ್ಯಾನು ಇವುಗಳನ್ನು ತೆಗೆದುಕೊಂಡು ನಾವು ಬೆಲೆಗಳನ್ನು ಕಂಡುಹಿಡಿಯಬೇಕಾಗಿರುತ್ತೆ. ಈಗ ಈ ತ್ರಿಭುಜ ಇ ಸಿ ಡಿ ಅಥವಾ ಸಿ ಡಿ ಇ ಅನ್ನುವಂತ ತ್ರಿಭುಜ ತೋಡಾಗ ಇಲ್ಲಿ ಪಾದ ಅಭಿಮುಖ ಬಾಹುನು ಗೊತ್ತಿಲ್ಲ, ಪಾರ್ಶ್ವ ಬಾಹುನು ಗೊತ್ತಿಲ್ಲ. ಒಂದ್ ವೇಳೆ ನಾವು ಇದನ್ನ ಪೂರ್ತಿಯಾಗಿ ದೊಡ್ಡ ತ್ರಿಭುಜವನ್ನು ತೆಗೆದುಕೊಂಡಿದ್ದೇವೆ ಅನ್ಕೊಳ್ಳೋಣ. ದೊಡ್ಡ ತ್ರಿಭುಜವನ್ನು ತೆಗೆದುಕೊಂಡಿದ್ದೇವೆ. ಈ ದೊಡ್ಡ ತ್ರಿಭುಜವನ್ನು ತೆಗೆದುಕೊಂಡಾಗ ಅಭಿಮುಖ ಬಾಹು 88.2 ಇತ್ತು, ಇದನ್ನ 87 ಮಾಡ್ಕೊಂಡಿವಿ. ಹಾಗಾದ್ರೆ ಇಲ್ಲೂ ಕೂಡ ಎಷ್ಟಾಗಿರುತ್ತೆ? ಇದನ್ನು ಕೂಡ 87 ಮೀಟರ್. ಅಂದ್ರೆ ಈ ತ್ರಿಭುಜನು ತೆಗೆದುಕೊಳ್ಬಹುದು. ಫಸ್ಟಿಗೆ ಈ ತ್ರಿಭುಜನು ತೆಗೆದುಕೊಳ್ಬಹುದು. ಯಾಕಂದ್ರೆ ಇಲ್ಲಿ ಎ ಬಿ ಮತ್ತು ಸಿ ಡಿಗಳ ಉದ್ದ 87 ಮೀಟರ್ ಇದೆ. ನಾವು ಇದನ್ನ ತೆಗೆದುಕೊಂಡಾಗ ಈ ತ್ರಿಭುಜ ತಗೊಂಡಾಗ ಈ ಬಾಹುವಿನ ಉದ್ದ ಬರುತ್ತೆ. ಈ ದೊಡ್ಡ ತ್ರಿಭುಜವನ್ನ ಇದು ತಗೊಂಡಾಗ ಈ ಕಡೆಯಿಂದ ಟೋಟಲ್ ಬಾಹು ಬರುತ್ತೆ. ಒಟ್ಟುದ್ರಲ್ಲಿ ಇದನ್ನ ಕಳಿಬೇಕು. ಹಾಗಾದ್ರೆ ಫಸ್ಟಿಗೆ ಈ ತ್ರಿಭುಜವನ್ನ ತೆಗೆದುಕೊಳ್ಳೋಣ. ನೋಡಿ, ಇಲ್ಲಿ ನಮಗೆ ಟೋಟಲ್ ಬಿಡಿ ಅನ್ನ ಬರಬೇಕಾಗಿದೆ, ಬಿಡಿಯ ಉದ್ದವನ್ನ ಬರಬೇಕಾಗಿದೆ. ಬಿಡಿ ಅಂದ್ರೆ ಟೋಟಲ್ ಇ ಬಿ ಅಥವಾ ಬಿ ದಲ್ಲಿ ಒಟ್ಟು ಉದ್ದ ಬಿ ದಲ್ಲಿ ಈ ಬಿ ದಲ್ಲಿ ನಮಗೆ ಏನ್ ಬೇಕಾಗಿದೆ? ಇಡಿಯನ್ನ ಕಳಿಬೇಕು.
ಇಡಿ ಅನ್ನ ಕಳಿಬೇಕು ಅಂತ. ಹಾಗಾದ್ರೆ ಬಿಇ ಮತ್ತು ಇಡಿಯ ಉದ್ದವನ್ನ ನಾವು ಕಂಡುಹಿಡಿಬೇಕಾಗಿದೆ. ಈಗ ಬಿಇಯ ಉದ್ದವನ್ನ ಮತ್ತು ಇಡಿಯ ಉದ್ದ, ಬಿಇಯ ಉದ್ದ ಈ ತ್ರಿಭುಜದಲ್ಲಿ ಬರುತ್ತೆ, ಇಡಿಯ ಉದ್ದ ಎಲ್ಲಿ ಬರುತ್ತೆ ಈ ತ್ರಿಭುಜದಲ್ಲಿ. ಹಾಗಾಗಿ ಒಂದೊಂದಾಗಿ ಕಂಡುಹಿಡಿತಾ ಹೋಗೋಣ. ಫಸ್ಟಿಗೆ ತ್ರಿಭುಜ ಸಿಇಡಿ ಅನ್ನ ತೆಗೆದುಕೊಳ್ಳೋಣ. ಇದು ಕೊನೆಯಲ್ಲಿ ಉತ್ತರವನ್ನ ಬರೆಯುವಾಗ ತೆಗೆದುಕೊಳ್ಳೋಣ. ಈಗ ತ್ರಿಭುಜ ಯಾವ ತಗೊಳ್ಳೋಣ? ಸಿಡಿಇ. ಸಿಡಿಇ ಯಲ್ಲಿ ಯಾವ ಕೋನ 90 ಇದೆ? ಡಿ ಕೋನ 90 ಡಿಗ್ರಿ ಇದೆ ಮತ್ತು ಥೀಟಾ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಇದೆ? 60 ಡಿಗ್ರಿ. ಯಾಕಂದ್ರೆ ತೆಗೆದುಕೊಂಡಿರ್ತಕ್ಕಂಥ ತ್ರಿಭುಜ ಇದು ಇದೆ, ಇಲ್ಲಿ ಉಂಟಾಗಿರುವ ಕೋನ 60 ಡಿಗ್ರಿ. ಈಗ ಅಭಿಮುಖ ಬಾಹು ಗೊತ್ತಿದೆ, ಪಾರ್ಶ್ವ ಬಾಹು ನಾವು ಕಂಡುಹಿಡಿಬೇಕಾಗಿದೆ. ಹಾಗಾಗಿ ಟ್ಯಾನ್ ಅನ್ನ ತೆಗೆದುಕೊಳ್ತೀವಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂದ್ರೆ ಥೀಟಾ ಕೋನಕ್ಕೆ ಸಂಬಂಧಪಟ್ಟಂತೆ 60 ಡಿಗ್ರಿ ಕೋನಕ್ಕೆ ಸಂಬಂಧಪಟ್ಟಂತೆ ಅಭಿಮುಖ ಬಾಹು ಸಿಡಿ, ಪಾರ್ಶ್ವ ಬಾಹು ಯಾವುದಂದ್ರೆ ಡಿ. ಈಗ ಟ್ಯಾನ್ ಥೀಟಾ ಅಂದ್ರೆ ಎಷ್ಟು ಡಿಗ್ರಿ ಇದೆ? ಟ್ಯಾನ್ ಥೀಟಾ ಅಂದ್ರೆ 60 ಡಿಗ್ರಿ ಇದೆ. ಥೀಟಾ ಅಂದ್ರೆ 60. ಸಿಡಿ ಅಂದ್ರೆ ಎಷ್ಟಿದೆ? ಸಿಡಿ ಎ ಬಿಗೆ ಸಮ ಇದೆ. ಎ ಬಿಯ ಉದ್ದ ಎಷ್ಟಿದೆ ಮತ್ತು ಸಿಡಿಯ ಉದ್ದ ಎಷ್ಟಿದೆ ಅಂತ ಇಲ್ಲಿ ಬರ್ಕೊಂಡಿವಿ ಮತ್ತು ಎ ಬಿಯ ಉದ್ದ ಹೆಂಗ ಬಂತು ಅಂತ ಕೂಡ ಇಲ್ಲಿ ಬಿಡಿಸಲಾಗಿದೆ. ಹಾಗಾಗಿ ಎ ಬಿಯ ಉದ್ದ ಸಿಡಿಗೆ ಸಮ ಇರೋದ್ರಿಂದ ಸಿಡಿಯ ಉದ್ದ 87, ಡಿಇ ಉದ್ದ ನಮ್ಗೆ ಗೊತ್ತಿಲ್ಲ, ಕಂಡುಹಿಡಿಬೇಕು. ಟ್ಯಾನ್ 60 ಡಿಗ್ರಿ ಅಂದ್ರೆ √3, ಕೆಳಗೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಈಗ 87 ಡಿವೈಡ್ ಬೈ ಡಿಇ. ಈಗ ಇದನ್ನ ಬೆಲೆಯನ್ನ ಕಂಡಿದ್ದೇನೆ. ಓರೆ ಗುಣಾಕಾರ ಡಿಇ ಇಂಟು √3 ಅಂದ್ರೆ ಅದು ಡಿಇ ಇಂಟು √3 ಆಯ್ತು. ನೆಕ್ಸ್ಟ್ ಇಸ್ ಈಕ್ವಲ್ ಟು 87 ಇಂಟು 1 ಅಂದ್ರೆ 87 ಆಯ್ತು. ಡಿಇ ಇಸ್ ಈಕ್ವಲ್ ಟು ನಮ್ಗೆ ಎಷ್ಟು ಬಂತು? 87 ಇಂಟು ಇದೆ, ಅದನ್ನ ಡಿವೈಡ್ ಬೈ √3 ಅನ್ನ ಆಯ್ತು. ಈಗ ಇದನ್ನ ಛೇದ ಹೋಗುತ್ತೆ ನೋಡ್ಬೇಕು, ಛೇದವನ್ನು ಅಕರ್ಣೀಕರಿಸಿ ಮಾಡ್ಕೊಳ್ಬೇಕು. ಈಗ 87 ಇಂಟು √3 ಡಿವೈಡ್ ಬೈ √3 ಇಂಟು √3 ಅಂದ್ರೆ √9, 3 ಮೂಲ 9, 9ರ ವರ್ಗಮೂಲ 3. ಇದಕ್ಕೆ ಛೇದ ಹೋಗುತ್ತೆ. 3 ಅಂದ್ರೆ 3, 3 2 6, 2 ಉಳಿತು, 3 9 27 ಅಂದ್ರೆ ಡಿಇ ಯ ಉದ್ದ ಇಸ್ ಈಕ್ವಲ್ ಟು ಎಷ್ಟು ಬಂತು? 29 √3 ಮೀಟರ್ ಅನ್ನುವಂತ ಉತ್ತರವನ್ನ ಬಂತು. 29 √3 ಇದು ಯಾವುದು? ಡಿಇ ಯ ಉದ್ದ ಬಂತು. ಇನ್ನೊಂದು ತ್ರಿಭುಜವನ್ನ ತೆಗೆದುಕೊಳ್ಬೇಕು. ಇನ್ನೊಂದು ತ್ರಿಭುಜ ಯಾವುದಿದೆ ಇಲ್ಲಿ? ಮತ್ತೊಂದು ತ್ರಿಭುಜ ಅಂದ್ರೆ ಎ ಬಿ ಇ ಅನ್ನುವಂತ ತ್ರಿಭುಜ ಇದೆ. ಮತ್ತೆ ಆ ತ್ರಿಭುಜವನ್ನ ತೆಗೆದುಕೊಳ್ಬೇಕು. ತ್ರಿಭುಜ ಎ ಬಿ ಇ ಯಲ್ಲಿ ಯಾವ ಕೋನ 90 ಇದೆ ಅಂದ್ರೆ ಬಿ ಕೋನ 90 ಇದೆ ಮತ್ತು ಥೀಟಾ ಎಷ್ಟಿದೆ ಅಂದ್ರೆ ಥೀಟಾ ಎಷ್ಟಿದೆ? ಇದು 30 ಡಿಗ್ರಿ. ಯಾಕಂದ್ರೆ ಮೊದಲು ನೋಡಿದಾಗ ಇಲ್ಲಿ ನಿಂತಿರ್ತಕ್ಕಂಥ ಹುಡುಗಿಯು ಕಣ್ಣಿನಿಂದ ಬಲೂನ್ ನೋಡಿದಾಗ ಮೊದಲು ಇಲ್ಲಿದ್ದಾಗ 60 ಡಿಗ್ರಿ ಕೋನ ಉಂಟಾಗಿತ್ತು. ಇಲ್ಲಿ ನೋಡಿದಾಗ ಅದು ಕೋನ ಎಷ್ಟಾಗಿದೆ? 30 ಡಿಗ್ರಿ. ಈಗ ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಅಭಿಮುಖ ಬಾಹು ಎ ಬಿ, ಪಾರ್ಶ್ವ ಬಾಹು ಬಿ ಅನ್ನುವಂಥದ್ದು. ಟ್ಯಾನ್ ಥೀಟಾ ಅಂದ್ರೆ ಡೈರೆಕ್ಟ್ ಆಗಿ ಬರೆಯಮಿ. ಟ್ಯಾನ್ ಥೀಟಾ ಅಂದ್ರೆ 30 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂದ್ರೆ ಎ ಬಿ, ಪಾರ್ಶ್ವ ಬಾಹು ಅಂದ್ರೆ ತ್ರಿಭುಜ ಇದು ಅದಲ್ಲ, ಅದಕ್ಕೆ ಇದು ಬಿಇ ಅಂತಕ್ಕಂಥದ್ದು ಬಂತು. ಬಿಇ. ಈಗ ಟ್ಯಾನ್ 30 ಅಂದ್ರೆ 1/√3 ಸಮನಾಗಿದೆ ಎ ಬಿ ಅಂದ್ರೆ 87. ಈಗಾಗಲೇ ಎ ಬಿ 87 ಹೆಂಗ್ ಬಂತು ಅಂತ ಇಲ್ಲಿ ಕಂಡಿದ್ದೀವಿ, ಭಾಗಿಲೆ ಬಿ. ಈಗ ಓರೆ ಗುಣಾಕಾರ ಬಿ ಇಂಟು √1, ಬಿ ಇಂಟು 1 ಅಂದ್ರೆ ಬಿಇ, 87 ಇಂಟು √3 ಅಂದ್ರೆ 87 √3 ಮೀಟರ್ ಆಯ್ತು. ಇದು ನಮಗೆ ಬಿಇ ಯ ಉದ್ದವನ್ನ ಬಂತು. ಈಗ ನಮಗೆ ಏನ್ ಕಂಡು ಹಿಡಿಬೇಕಾಗಿದೆ? ನಮಗೆ ಬಲೂನ್ ಇಲ್ಲಿಂದ ಇಲ್ಲಿಗೆ ಹೋಗ್ಯಾರ. ಈ ಸಮಯದ ಅಂತರದಲ್ಲಿ ಬಲೂನ್ ಚಲಿಸಿದ ದೂರ. ಈಗ ಬಲೂನ್ ಚಲಿಸಿದ ದೂರವನ್ನ ಕಂಡುಹಿಡಿಬೇಕು. ಚಲಿಸಿದ ದೂರ ಅಂದ್ರೆ ಯಾವುದು? ಬಿಡಿ ಇದೆ. ಬಿ ಇಲ್ಲಿಂದ ಡಿ ಅಂದ್ರೆ ಡಿ ಇಲ್ಲಿಂದ ಬಿ ಹೋಯ್ತು, ಅಥವಾ ಬಿಡಿ ಡಿ ಸೇಮ್. ಬಿಡಿ ಇಸ್ ಈಕ್ವಲ್ ಟು ಈಗಾಗಲೇ ಬರ್ದೀವಿ ಬಿಇ ಮೈನಸ್ ಇಡಿ. ಬಿಇ ಅಂದ್ರೆ ನಮಗ ಟೋಟಲ್ ಹೀಗೆ ಕಂಡುಹಿಡಿದೀವಿ, ಇಲ್ಲಿದೆ. ಆನಂತರ ಡಿಇ ಅಂದ್ರೆ ಇಲ್ಲಿ ಕಂಡುಹಿಡಿದೀವಿ. ಈಗ ಅವುಗಳನ್ನ ಕಳಿಬೇಕು. ಬಿ ಅಂದ್ರೆ 87 √3 ಮೈನಸ್ ಇಡಿ ಅಂದ್ರೆ 29 √3. ಈಗ ಎರಡು √3 ಸೇಮ್ ಇವೆ. ಹಾಗಾಗಿ 87ರಲ್ಲಿ 29 ಅನ್ನ ಕಳೀರಿ, ಅದರ ಉತ್ತರವನ್ನ ಇಡಬೇಕು. ಈಗ √3 ಅನ್ನ ಕಾಮನ್ ತೆಗೆದುಕೊಳ್ಳೋಣ, ಅಥವಾ ನೇರವಾಗಿ 87 ನಲ್ಲಿ 29 ಅನ್ನ ಕಳೆಯೋಣ. 87 √3 ನಲ್ಲಿ 29 √3 ಅನ್ನ ಕಳಿಬೇಕು. 87 ರೂಟ್, ಯಾಕಂದ್ರೆ ಇವೆರಡು ಸಮರೂಪ ಕರ್ಣೀಯಗಳು ಸೇಮ್ ಇವೆ. ಹಾಗಾಗಿ 87 √3ರಲ್ಲಿ 29 √3 ಕಳೆದಾಗ ಎಷ್ಟು ಬರುತ್ತೆ? 58 √3 ಮೀಟರ್ ಅನ್ನುವಂಥ ಇದು ಬಿಡಿಯ ಉದ್ದ. ಅಂದ್ರೆ ಬಲೂನ್ ಚಲಿಸಿದ ದೂರ ಎಷ್ಟು? 58 √3 ಮೀಟರ್ ಅನ್ನುವಂತಹ ಉತ್ತರ. ಆದ್ಮೇಲೆ ಈ ಚಿತ್ರವನ್ನ ಸರಿಯಾಗಿ ಗಮನಿಸಿ
ಇಲ್ಲಿ ಲಂಬಕೋನ ತ್ರಿಭುಜಗಳನ್ನ ಬರುತ್ತವೆ. ಯಾವ ಬಾಹುಗಳನ್ನ ಇವೆ ಅಂತಕ್ಕಂಥ ನೋಡ್ಕೋಬೇಕು. ಅಭಿಮುಖ ಬಾಹು ಯಾವುದು, ಪಾರ್ಶ್ವ ಯಾವುದು, ಬೆಲೆಗಳನ್ನು ಈ ರೀತಿ ಕೊಟ್ಟಾಗ ಅವುಗಳನ್ನು ಯಾವ ರೀತಿ ಕಳ್ಕೊಳ್ಬೇಕು ಅನ್ನುವಂಥ ಅಂಶವನ್ನ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೆ ಆದರೆ ಈ ಒಂದು ಪ್ರಶ್ನೆಗೆ ಈಸಿಯಾಗಿ ನಾವು 3 ಅಂಕ ಅಥವಾ 4 ಅಂಕದ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ. ಇದನ್ನು ಈಸಿಯಾಗಿ ನಾವು ಪಡ್ಕೊಳ್ಬಹುದು ಅಂತ ಹೇಳ್ತಾ ಸುಮಾರು ಇದು 5ನೇ ಪ್ರಶ್ನೆ ಇರಬಹುದು ಅಂತ ಅನಿಸ್ತಾ ಇದೆ. ನಾನು ಈಗಾಗಲೇ ಎಲ್ಲ LBAದಲ್ಲಿರುವಂತ, ಅದರಲ್ಲಿ ಸ್ಪೆಷಲ್ ಆಗಿ LBAದಲ್ಲಿರುವಂತಹ ಪ್ರಶ್ನೆಗಳನ್ನ ತೆಗೆದುಕೊಂಡು ಆ LBAದಲ್ಲಿರುವಂತಹ ಸ್ವಲ್ಪ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಒಂದೊಂದು ಪ್ರಶ್ನೆಗೆ ಒಂದೊಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.